ಅನೇಕ ಮಾಂಸಾಹಾರಿಗಳು ಮೀನುಗಳನ್ನು ಇಷ್ಟಪಡ್ತಾರೆ. ಪ್ರತಿದಿನ ಅದನ್ನು ತಮ್ಮ ಆಹಾರದಲ್ಲಿ ಸೇರಿಸಿಕೊಳ್ತಾರೆ. ಭಾರತೀಯ ಮಾರುಕಟ್ಟೆಯಲ್ಲಿ ಅನೇಕ ಪೌಷ್ಟಿಕ ಮೀನುಗಳು ಲಭ್ಯವಿದ್ರೂ ಕೆಲವು ರೀತಿಯ ಮೀನುಗಳು ತಿನ್ನಲು ಸುರಕ್ಷಿತವಲ್ಲ ಅಂತ ಅನೇಕ ಜನರಿಗೆ ತಿಳಿದಿಲ್ಲ. ಅಂತಹ ಒಂದು ಮೀನು ಥಾಯ್ ಮಾಗುರ್. ಈ ಮೀನು ಮಾನವನ ಆರೋಗ್ಯಕ್ಕೆ ಮಾತ್ರವಲ್ಲದೆ ಜಲಚರಗಳಿಗೂ ಅಪಾಯಕಾರಿ. ಕೇಂದ್ರ ಸರ್ಕಾರ ಇದರ ಸಂತಾನೋತ್ಪತ್ತಿ, ಮಾರಾಟ ಮತ್ತು ಸೇವನೆಯನ್ನ ಸಂಪೂರ್ಣವಾಗಿ ನಿಷೇಧಿಸಿದೆ. ಈ ಥಾಯ್ ಮಾಗುರ್ ಮೀನಿನಲ್ಲಿ ಕ್ಯಾನ್ಸರ್ ಉಂಟು ಮಾಡುವ ಪದಾರ್ಥಗಳಿವೆ ಅಂತ ತಜ್ಞರು ಎಚ್ಚರಿಸಿದ್ದಾರೆ. ಇದನ್ನು ತಿನ್ನೋದ್ರಿಂದ ದೇಹದಲ್ಲಿ ಹಾನಿಕಾರಕ ವಿಷ ಉತ್ಪತ್ತಿಯಾಗುತ್ತೆ. ಇದು ದೀರ್ಘಾವಧಿಯಲ್ಲಿ ಕ್ಯಾನ್ಸರ್ನಂತಹ ಗಂಭೀರ ಕಾಯಿಲೆಗಳಿಗೆ ಕಾರಣವಾಗಬಹುದು. ಅದಕ್ಕಾಗಿಯೇ ಇದನ್ನ ಕ್ಯಾನ್ಸರ್ ಜನಕ ಮೀನು ಅಂತ ಕರೀತಾರೆ. ಥಾಯ್ ಮಾಗುರ್ ಮೀನುಗಳನ್ನು ನಿಷೇಧಿಸೋದಕ್ಕೆ ಕೇವಲ ಆರೋಗ್ಯದ ಕಾರಣಗಳಲ್ಲ, ಪರಿಸರದ ಪರಿಗಣನೆಯೂ ಇದೆ. ಈ ಮೀನನ್ನ ಮೂಲತಃ ಥೈಲ್ಯಾಂಡ್ನಿಂದ ಭಾರತಕ್ಕೆ ಪರಿಚಯಿಸಲಾಯಿತು. ಮಾಂಸಾಹಾರಿ ಪ್ರಾಣಿಯಾಗಿರೋದ್ರಿಂದ ಇದು ಇತರ ಸಣ್ಣ ಮೀನುಗಳನ್ನು ಬೇಟೆಯಾಡಿ ತಿನ್ನುತ್ತೆ. ಇದು ಸ್ಥಳೀಯ ಜಾತಿಗಳ ಸಂಖ್ಯೆಯಲ್ಲಿ ಗಮನಾರ್ಹ ಕುಸಿತಕ್ಕೆ ಕಾರಣವಾಗಿದೆ ಮತ್ತು ಜಲಚರಗಳಿಗೆ ಗಂಭೀರ ಅಪಾಯವನ್ನುಂಟು ಮಾಡಿದೆ. ಇದಕ್ಕಾಗಿಯೇ ರಾಷ್ಟ್ರೀಯ ಹಸಿರು ನ್ಯಾಯ ಮಂಡಳಿ 2000ನೇ ಇಸವಿಯಲ್ಲಿ ಈ ಮೀನನ್ನ ನಿಷೇಧಿಸಿತ್ತು.